ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನೆಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುರು ಪೂರ್ಣಿಮೆಯ ಪೂಜಾ ವಿಧಾನವನ್ನು ನಿಮ್ಮೆಲ್ರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಗುರು ಪೂರ್ಣಿಮೆ ಅಂತಂದರೆ ಆಷಾಢ ಮಾಸದಲ್ಲಿ ಹುಣ್ಣಿಮೆಯನ್ನು ನಾವು ಪೂರ್ಣಿಮೆ ಅಂತ ಕರಿತೀವಿ. ಈ ದಿನ ಗುರುಗಳನ್ನು ಆರಾಧನೆ ಮಾಡುವಂಥದ್ದು ಬಹಳನೇ ವಿಶೇಷ. ಗುರುಗಳಿಗೆ ದೇವರ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಯಾರ್ಯಾರು ಇರ್ತಾರೋ ಅವರೆಲ್ಲರನ್ನು ಕೂಡ ನಾವು ಪೂಜೆಯನ್ನು ಮಾಡ್ಬೋದು. ಹಾಗೆ ಸಾಯಿಬಾಬಾನ ಪೂಜೆ ಮಾಡ್ಬೋದು, ದತ್ತಾತ್ರೇಯ ಸ್ವಾಮಿಗಳ, ಶಂಕರಾಚಾರ್ಯರು, ಈ ರೀತಿ ನೀವು ಯಾರನ್ನು ಗುರುಗಳು ಅಂತ ಸ್ವೀಕರಿಸಿರ್ತೀರೋ ಅವರೆಲ್ಲರನ್ನು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದ್ದರೆ ಇಟ್ಕೊಂಡು, ಹಾಗೆ ಸಾಯಿಬಾಬಾ ಫೋಟೋನೂ ಇದ್ದರೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು. ಫೋಟೋವನ್ನು ನೀಟಾಗಿ ಒರೆಸಿ ಆನಂತರ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಅತ್ಯಂತ ಪ್ರಿಯವಾಗಿರೋದು, ಹಾಗಾಗಿ ತುಳಸಿಯನ್ನು ಇಟ್ಟು ಹಾಗೆ ಬೇರೆ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡಿಕೊಡಿ. ಸೇಮ್ ಅದೇ ರೀತಿ ಸಾಯಿಬಾಬನಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು. ಸಾಯಿಬಾಬಾ ದೇವರಿಗೆ ಗುಲಾಬಿ ಹೂಗಳು ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಗುಲಾಬಿ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ರಾಯರಿಗೆ ಅರಿಶಿನ ಕುಂಕುಮವನ್ನು ಏರಿಸೋ ಹಾಗಿಲ್ಲ, ಗಂಧವನ್ನು ಏರಿಸಬೇಕು. ಹಾಗಾಗಿ ಗಂಧದ ಪುಡಿ ಇದ್ದರೆ ಅಥವಾ ಶ್ರೀಗಂಧದ ಚಕ್ಕೆ ಇದ್ದರೆ ತೆಗೆದುಬಿಟ್ಟು ನೀವು ಗಂಧವನ್ನು ಇಡ್ಬೋದು. ಇವಾಗೆಲ್ಲ ಮಾರ್ಕೆಟಲ್ಲಿ ಗಂಧದ ಪೇಸ್ಟ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಬಳಸ್ಬೋದು. ಆನಂತರ ರಾಘವೇಂದ್ರ ಸ್ವಾಮಿಯವರಿಗೆ ಗೆಜ್ಜೆ ವಸ್ತ್ರ ತಂದಿದ್ರೆ ಕೂಡ ಅದನ್ನು ಕೂಡ ಇದೆಲ್ಲ ಪೂಜಾ ಸಿದ್ಧತೆಗಳು ಆದ ನಂತರ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು. ಪೂಜೆಯನ್ನು ಶುರು ಮಾಡೋದಕ್ಕೆ ಮುಂಚೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಬೇಡ್ಕೋಬೇಕು. ಗಣಪತಿಯ ವಿಗ್ರಹ ಇದ್ದರೆ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಆನಂತರ ನೀವು ಪೂಜೆಯನ್ನು ಮುಂದುವರಿಸ್ಬೋದು. ಇವಾಗ ರಾಘವೇಂದ್ರ ಸ್ವಾಮಿಯವರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಒಂದು ಪುಟ್ಟ ತಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹವನ್ನು ಇಟ್ಕೊಂಡು ವಿಗ್ರಹಕ್ಕೆ ಗಂಧವನ್ನು ಇಟ್ಟು ಹಾಗೆ ಒಂದು ತುಳಸಿ ದಳವನ್ನು ಇಟ್ಟು ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿ ನೀವು ಪಂಚಾಮೃತದಿಂದನೂ ಅಭಿಷೇಕವನ್ನು ಮಾಡ್ಬೋದು. ರಾಘವೇಂದ್ರ ಸ್ವಾಮಿ ವಿಗ್ರಹಕ್ಕೆ ಯಾವ ರೀತಿ ಅಭಿಷೇಕವನ್ನು ಮಾಡ್ಬೋದು, ಸಾಯಿಬಾಬಾ ದೇವರ ವಿಗ್ರಹಕ್ಕೂ ಇದ್ದರೆ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡ್ಬೋದು. ಅಭಿಷೇಕ ಆದ ನಂತರ ಧೂಪವನ್ನು ತೋರಿಸಬೇಕು, ಆನಂತರ ಆರತಿಯನ್ನು ಮಾಡಬೇಕು. ಆನಂತರ ಅಭಿಷೇಕ ಮಾಡಿರುವಂಥ ನೀರನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬಹುದು. ಹಾಗೆ ವಿಗ್ರಹವನ್ನು ನೀಟಾಗಿ ಒರೆಸ್ಕೊಂಡು ಮತ್ತೊಂದು ಸಲ ಗಂಧವನ್ನೆಲ್ಲ ಇಟ್ಟು ಅರ್ಚನೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು. ನಾನು ಮೊದಲೇ ಹೇಳಿದ ಹಾಗೆ ನೀರಿನಿಂದನಾದರೂ ಅಭಿಷೇಕ ಮಾಡ್ಬೋದು, ನೀವು ಪಂಚಾಮೃತದಿಂದ ಆದರೂ ಅಭಿಷೇಕವನ್ನು ಮಾಡ್ಬೋದು. ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್, ಹಣ್ಣುಗಳು ಅವುಗಳನ್ನೆಲ್ಲ ಹಾಕಿ ಅಭಿಷೇಕವನ್ನು ಮಾಡ್ತೀರಾ ಅಂದರೆ ಮಾಡ್ಬೋದು. ಅಭಿಷೇಕ ಆದ ನಂತರ ಈ ವಿಗ್ರಹ ಹಾಗೆ ಅದರ ಕೆಳಗಡೆ ಇಟ್ಟಿರುವಂಥ ಗಂಧವನ್ನು ಇಟ್ಟು ಹಾಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಸೇಮ್ ಯಾವ ರೀತಿ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ದೀರೋ ಅಭಿಷೇಕವನ್ನೆಲ್ಲ ಮಾಡಿ ಅದೇ ರೀತಿ ಸಾಯಿಬಾಬಾ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡಿ ಆನಂತರ ಅಲಂಕಾರವನ್ನೆಲ್ಲ ಮಾಡಬೇಕು. ಇವಾಗ ಅರ್ಚನೆಗೆ ಸಿದ್ಧತೆ ಮಾಡಿ ಅರ್ಚನೆಯನ್ನು ಮಾಡ್ಕೋಬೇಕಾಗುತ್ತೆ. ರಾಘವೇಂದ್ರ ಅರ್ಚನೆಗೆ ಕೆಂಪು ಅಕ್ಷತೆ ಬಹಳನೇ ಶ್ರೇಷ್ಠ. ಗಣಪತಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಗೆ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಇವರೆಲ್ಲರಿಗೂ ಕೂಡ ಕೆಂಪು ಅಕ್ಷತೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಕೆಂಪು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡಬೇಕಾಗತ್ತೆ. ಮಂತ್ರಾಕ್ಷತೆ ಅಂತ ಕರಿತೀವಿ. ಮಂತ್ರಾಕ್ಷತೆಯಿಂದ ಅರ್ಚನೆ ಮಾಡೋದಕ್ಕಿಂತ ಮುಂಚೆ ಹೂಗಳನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ದೇವರನ್ನು ಆವಾಹನೆ ಮಾಡಬೇಕು. ಆನಂತರ ಒಂದೊಂದೇ ಅಷ್ಟೋತ್ತರವನ್ನು ಹೇಳಿಕೊಂಡು ಕೆಂಪು ಅಕ್ಷತೆಗಳಿಂದ ಅರ್ಚನೆಯನ್ನು ಮಾಡಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿ ವಿಗ್ರಹಕ್ಕೆ ಅರ್ಚನೆ ಮಾಡುವಾಗ ರಾಘವೇಂದ್ರ ಸ್ವಾಮಿಯವರ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡಬೇಕಾಗತ್ತೆ. ಸಾಯಿಬಾಬಾ ವಿಗ್ರಹಕ್ಕೆ ಅರ್ಚನೆ ಮಾಡ್ತೀರಾ ಅಂದರೆ ಸಾಯಿಬಾಬಾನ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಇನ್ನು ಅರ್ಚನೆ ಮಾಡುವಾಗ ಅಷ್ಟೋತ್ತರಗಳು ನಮಗೆ ಹೇಳಿಕೊಳ್ಳೋದಕ್ಕೆ ಬರೋದಿಲ್ಲ, ನಮ್ಮ ಹತ್ರ ಬುಕ್ ಇಲ್ಲ ಅಂತ
ಅನ್ನೋರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು. ಅಥವಾ ರಾಘವೇಂದ್ರ ಸ್ವಾಮಿಯವರ ಸರಳವಾಗಿರುವಂಥ ಮಂತ್ರವನ್ನು ಹೇಳ್ಕೊಬೋದು. ಪೂಜಾ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡಿ ಆನಂತರ ಧೂಪವನ್ನು ಮತ್ತೆ ಮಾಡಬೇಕಾಗತ್ತೆ. ಧೂಪ ಆದ ನಂತರ ನೈವೇದ್ಯ ಮಾಡಬೇಕು. ಆ ನೈವೇದ್ಯಕ್ಕೆ ನೀವು ಹೂಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು, ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು, ಅಥವಾ ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಮಾಡ್ಬೋದು. ಸಿಹಿ ಅಂದರೆ ಪಾಯಸ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು. ಈ ರೀತಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿ ನೈವೇದ್ಯ ಮಾಡಿಟ್ಟು ದೇವರಿಗೆ ಅರ್ಪಿಸಬಹುದು. ಧೂಪ ದೀಪ ನೈವೇದ್ಯ ಆದಮೇಲೆ ಆರತಿಯನ್ನು ಮಾಡಬೇಕು. ಮಹಾಮಂಗಳಾರತಿ ಕರ್ಪೂರವನ್ನು ಹಚ್ಕೊಂಡು ಆರತಿ ಮಾಡುವಾಗ ಆರತಿ ಹಾಡನ್ನು ಹೇಳ್ಕೊಂಡು ಮಾಡಿದರೆ ತುಂಬಾ ಒಳ್ಳೆಯದು. ರಾಯರ ಭಜನೆಗಳನ್ನು ಹೇಳಿಕೊಂಡು ಅಥವಾ ಸಾಯಿಬಾಬಾ ಭಜನೆಯನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಮಾಡಿ ಹೇಳೋದಕ್ಕೆ ಬರಲಿಲ್ಲ ಅಂತಂದರೆ ನೀವು ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲಿ ಕೂಡ ಹಾಕ್ಬೋದು, ಪೂಜೆಯನ್ನು ಮಾಡ್ಬೋದು. ಪೂಜೆ ಎಲ್ಲ ಆದ ನಂತರ ಆವತ್ತಿನ ದಿವಸ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಅಂದರೆ ರಾಯರ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಆಗಿರಲಿ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಆವತ್ತಿನ ದಿವಸ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇರೆಯವರಿಗೆ ದಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆನಂತರ ನಿಮಗೆ ಗೊತ್ತಿರುವಂಥ ಗುರುಗಳ ನಿಮಗೆ ಪಾಠ ಕಲಿಸಿದವರಂತ ಆಗಿರ್ಬೋದು, ಸಂಗೀತ ಕಲಿಸಿದವರಾಗಿರ್ಬೋದು, ಅಥವಾ ನೀವು ಯಾರಾದರೂ ಅವರಿಂದ ಒಂದು ಒಳ್ಳೆ ವಿಷಯವನ್ನು ಕಲ್ತಿದ್ದೀರಾ ಅಂತ ಅಂದರೆ ಅವರು ನಿಮ್ಮ ಮನೆ ಹತ್ತಿರದಲ್ಲಿ ಇದ್ದರೆ ಅವರಿಗೆ ಹೋಗಿ ಏನಾದರೂ ಒಂದು ಗಿಫ್ಟನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡೆದುಕೊಂಡು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗುರು ಪೂರ್ಣಿಮೆಯ ಪ್ರಯುಕ್ತ ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಮೆಲ್ರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಬೇಗ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಬರೆದು ತಿಳಿಸಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.